ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಗನಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪಕ್ಷದ ವಿರುದ್ಧ ಬಂಡೆದ್ದಿದ್ದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಬಿಜೆಪಿ ಶಾಕ್ ಕೊಟ್ಟಿದೆ. ಶಿವಮೊಗ್ಗದಲ್ಲಿ ಪಕ್ಷೇತರವಾಗಿ ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿದ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ರಾಜ್ಯ ಶಿಸ್ತು ಸಮಿತಿ ಆದೇಶವನ್ನು ಮಾಡಿದೆ. ಪಕ್ಷದ ಸೂಚನೆಯನ್ನು ಕಡೆಗಣಿಸಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿದ್ದೀರಿ. ಇದು ಪಕ್ಷದ ಶಿಸ್ತು ಉಲ್ಲಂಘನೆಯಾಗಿದೆ ಅಂತ ತಿಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದ ಎಲ್ಲ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿ ಉಚ್ಚಾಟನೆ ಮಾಡಲಾಗಿದೆ ಅಂತ ಬರೆದಿದ್ದಾರೆ. ಆ ಲೆಟರ್ನಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸರ್, ಎಲ್ಲ ಒಂದು ಕಡೆ ಇವಾಗ ಬಂಡಾಯದ್ದು ಅವ್ರು ಬಂದಿದ್ದಾರೆ. ಈಗ ಶಿವಮೊಗ್ಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತಾ ಅಂತ ಚುನಾವಣೆಯಲ್ಲಿ? ಅಬ್ಸಲ್ಯೂಟ್ಲಿ ನಾಟ್. ಯಾಕೆಂತಂದ್ರೆ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು ಮತ್ತು ಈಶ್ವರಪ್ಪನವರನ್ನ ಬಹುಶಃ ಕಳೆದ ಹಲವು ದಿನಗಳ ಹಿಂದೆನೆ ಉಚ್ಚಾಟನೆ ಮಾಡಬೇಕು ಅನ್ನುವ ಪ್ಲಾನ್ ಆಫ್ ಆಕ್ಷನ್ ಆಗಿತ್ತು ಅಂತ ಅನಿಸ್ತಾ ಇದೆ. ಇವೆಲ್ಲದರ ನಡುವೆಯೂ ಕೂಡ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂತಂದ್ರೆ, ಇದೇ ಉಚ್ಚಾಟನೆಯ ಕ್ರಮ ಇನ್ನೂ ಹಲವರ ಮೇಲೆ ಯಾಕಿಲ್ಲ ಅಂತ. ಸುಮಾರು ಜನ ಬಂಡಾಯ ಎದ್ದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ, ಬೇರೆ ಬೇರೆ ಪಾರ್ಟಿಗಳ ಜೊತೆಗೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಸುಮಾರು ಜನ ಬಿಜೆಪಿಯಲ್ಲಿ ಶಾಸಕರಾಗಿರೋರು ಒಂದು ಕ್ಷೇತ್ರವನ್ನ ಯಾರು ಇವಾಗ ಪ್ರತಿನಿಧಿಸ್ತಾ ಇದ್ದಾರೆ ಅಂಥವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಬಿಜೆಪಿ ವಿರುದ್ಧ ಕಳೆದ ಸುಮಾರು ವರ್ಷಗಳಿಂದ ಮಾತಾಡ್ಕೊಂಡು ಬರ್ತಾನೆ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ ಅಂತ ಗೊತ್ತಿಲ್ಲ. ಹಾಗೆ ಇನ್ನೊಂದಿಬ್ರು ಬೇರೆ ಪಾರ್ಟಿಯಿಂದ ವಲಸೆ ಬಂದಂತವ್ರು 17 ಜನರ ಜೊತೆಗೆ ನಾವು ಬಿಜೆಪಿ ಜೊತೆಗೆ ಇಲ್ಲ, ನಾವಿರೋದೇ ಕಾಂಗ್ರೆಸ್ಗೆ ಅನ್ನೋ ತರದಲ್ಲಿ ಬಹಳ ಆರಾಮಾಗಿ ಮಜವಾಗಿದ್ದಾರೆ. ಅವ್ರ ಮೇಲೂ ಕೂಡ ಯಾವುದೇ ಕ್ರಮಗಳು ಈ ಕ್ಷಣದವರೆಗೂ ಕೂಡ ಬಿಜೆಪಿ ತಗೊಂಡಿಲ್ಲ. ಬಿಟ್ಬಿಡಿ. ಆದರೆ ಎರಡನೇ ಪಾಯಿಂಟ್ ನಾನು ಮಾತನಾಡಬೇಕಾಗಿರೋದಿಲ್ಲ ಏನು ಅಂತಂದ್ರೆ, ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಓಕೆ, ಅದು ಪಕ್ಷದ ನಿಲುವು. ಯಾವ ಹಂತದಲ್ಲಿ ಮತ್ತು ಯಾವ ಆಧಾರದ ಅಡಿಯಲ್ಲಿ ಉಚ್ಚಾಟನೆ ಮಾಡಿದ್ದಾರೆ ಅಂತಂದ್ರೆ, ಸ್ಕೆಡ್ಯೂಲ್ 10 ಅದು ಆಂಟಿ ಡಿಫೆಕ್ಷನ್ ಲಾನ ಅಡಿಯಲ್ಲಿ ಸ್ಪಷ್ಟವಾಗಿ ಮಾಡಿದ್ದಾರೆ. ಸ್ಕೆಡ್ಯೂಲ್ 10 ಏನು ಹೇಳುತ್ತೆ ಅಂತಂದ್ರೆ, ಅದರಲ್ಲಿರುವಂಥ 3 ರಿಂದ 4 ಕ್ಲಾಸಸ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದೇನು, ನೀವು ಅಥವಾ ಯಾವುದಾದ್ರೂ ಒಬ್ಬ ಪಕ್ಷದಲ್ಲಿರುವಂಥ ವ್ಯಕ್ತಿ ಅಥವಾ ಯಾವುದಾದ್ರೂ ಒಬ್ಬ ಆಯ್ಕೆ ಆಗಿರುವಂಥ MLA ಅಥವಾ MLC ಆರ್ ಹೂಎವರ್ ಇಟ್ ಮೇ ಬಿ, ಅದು ಯಾರು ಬೇಕಾದರೂ ಕೂಡ ಆಗಿರ್ಬೋದು, ಅವರು ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ನಡೆಸಿದ್ರೆ, ಅಂದರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತನಾಡಿದ್ರೆ, ಬೇರೆ ಪಕ್ಷದ ಜೊತೆಗೆ ಹೊಂದಾಣಿಕೆ ರೀತಿಯಲ್ಲಿ ಕಂಡು ಬಂದ್ರೆ, ಪಕ್ಷವನ್ನ ಅವಹೇಳನ ಮಾಡುವ ರೀತಿಯಲ್ಲಿ ಚರ್ಚೆ ನಡೆಸಿದ್ರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಅವರು ನಡೆದುಕೊಂಡ್ರೆ, ಇದನ್ನೆಲ್ಲ ಬಹಳ ಜನ ಮಾಡಿದ್ದಾರೆ ಬಿಜೆಪಿಯಲ್ಲಿ. ಆಯ್ತಾ, ಈಶ್ವರಪ್ಪನವ್ರು ಮಾತ್ರ ಮಾಡಿರೋದಲ್ಲ. ಆದರೆ ಈಶ್ವರಪ್ಪನವ್ರ ಮೇಲೆ ಈಗ ಅವರು ಬಂಡಾಯ ಇದ್ರು ಅನ್ನೋ ಕಾರಣಕ್ಕೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಬಹಳ ವಿಪರ್ಯಾಸದ ಸಂಗತಿ ಏನು ಅಂತಂದ್ರೆ, ಈಶ್ವರಪ್ಪನವರು ಯಡಿಯೂರಪ್ಪನವರ ಜೊತೆಗೆ ಇದೇ ಶಿವಮೊಗ್ಗದಲ್ಲಿ ಓಡಾಡಿ ಪಕ್ಷವನ್ನ ಸಂಘಟನೆ ಮಾಡಿ ಒಬ್ರೋ ಇಬ್ರೋ ಇದ್ದಂಥ ಸಂದರ್ಭದಲ್ಲಿ ಪಕ್ಷ ಕಟ್ಟದಂಥವ್ರು, DCM ಸ್ಥಾನದವರೆಗೂ ಕೂಡ ಹೋಗಿದ್ದಂಥವ್ರು. ಆದರೆ ಅನ್ಫಾರ್ಚುನೇಟ್ಲಿ ಅವರು ಪಕ್ಷಕ್ಕಾಗಿ ದುಡಿದ್ರು ಅನ್ನುವುದನ್ನು ನಾನು ಒಪ್ಪಿಕೊಳ್ತಾನೆ, ಅವರ ಸ್ವಹಿತಾಸಕ್ತಿಗಾಗಿ ಕೂಡ ದುಡಿದ್ರು ಅನ್ನೋದನ್ನು ನಾನು ತಳ್ಳಿ ಹಾಕೋದಿಲ್ಲ. ಲೋಕಾಯುಕ್ತದ ರೇಡ್ ಆಯಿತು, ಅವ್ರ ಮನೇಲಿ ಬೇರೆ ಬೇರೆ ಆಯಿತು, ಇನ್ನೊಂದು ಏನೇನೋ ಆಗೋಯ್ತು. ಹಾಗಾಗಿ ಅವರ ಕೊಡುಗೆ ಬಿಜೆಪಿಗೆ ಖಂಡಿತವಾಗ್ಲೂ 100ಕ್ಕೆ 100 ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರು ಸ್ವಂತವಾಗಿ ಕೂಡ ಅವ್ರಿಗೆ ಕೊಡುಗೆಗಳನ್ನು ಸುಮಾರು ಕೊಟ್ಕೊಂಡಿದ್ದಾರೆ. ಇದು ನಾನು ಏನು ಅಂತ ಹೇಳಿಕ್ ಹೋಗೋದಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಟ್ ಆದ್ರೂ ಕೂಡ ಬಿಜೆಪಿ ಇನ್ನೊಂದು ಕಡೆ ಎಲ್ಲ ಕೊಟ್ಟಿತ್ತು ಈಶ್ವರಪ್ಪನವ್ರಿಗೆ. ಅವ್ರಿಗೆ ಸಾಕಷ್ಟು ಒಂದು ಒಳ್ಳೊಳ್ಳೆ ಖಾತೆಗಳನ್ನ ಕೊಟ್ಟಿತ್ತು. ಅದ್ರ ಜೊತೆಗೆ ಮೋದಿ ಅವರ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು. ರೀಸೆಂಟ್ ಆಗೂ ಕೂಡ ಅವ್ರು ಮಾತನಾಡಿದ್ರು ಇವ್ರ ಜೊತೆ. ಎಲ್ಲೋ ಒಂದ್ ಕಡೆ ಈಶ್ವರಪ್ಪನವರು ದುಡುಕಿದ್ರ ಅಂತ ನೋಡಿ. ಹಿ ವಾಸ್ ಮೋರ್ ದ್ಯಾನ್ 75. ಈಶ್ವರಪ್ಪನವರು ಅವರಿಗೆ ಬೇಕಾಗಿದ್ದು ಮುಂದಿನ ಮಗನ ಭವಿಷ್ಯದ ಬಗ್ಗೆ ಚಿಂತನೆ. ಇವ್ರನ್ನ ಅಸೆಂಬ್ಲಿ ಚುನಾವಣೆಗೆ ನಿಂತ್ಕೊಳ್ಬೇಡಿ ಅಂತಂದಾಗ್ಲೂ ಕೂಡ ರಾಜೀನಾಮೆ ಪತ್ರ ಕೂಡ ಕೊಟ್ಟ ಸಂದರ್ಭದಲ್ಲಿ ಇವರು ಬಹಳ ಬೇಜಾರು ಮಾಡ್ಕೊಂಡಿದ್ರು, ಅವ್ರ ಮನೆಯವರು ಕೂಡ ಬೇಜಾರು ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ವಿಸ್ತಾರವಾಗಿ ನಿಮಗೆ ಕಂಡ್ರು.
ಏನಪ್ಪ ಭಾಳ ಪರವಾಗಿಲ್ಲ, ಅದ್ಭುತ, ರಾಜೀನಾಮೆ ಎಲ್ಲ ಕೊಟ್ಬಿಟ್ರು, ಪಕ್ಷದ ಶಿಸ್ತು ಹಾಗೆ ಹೇಗೆ ಅಂತ ನಮ್ಗೆ ಅನಿಸ್ತು. ಅದಾದ ನಂತರದಲ್ಲಿ ಅವ್ರ ನೋವಿನ ಬಗ್ಗೆಯೂ ನೀವು ಕೇಳ್ದಂಗೆ ಮಾತನಾಡಬೇಕು ಅಂತಂದ್ರೆ, ಮತ್ತು ಪಕ್ಷ ಎಲ್ಲ ಕೊಟ್ಟಿಲ್ವಾ ಅಂತಂದ್ರೆ ಕೊಟ್ಟಿತ್ತು ನಿಜ, ಎಲ್ಲ ಕೊಟ್ಟಿತ್ತು ನಿಜ. ಆದರೆ ನಾನು ಹೇಳಿದ್ನಲ್ಲ, ಅವ್ರಿಗೆ ಸುಮಾರು ಬೇಕಾಗ್ತಾ ಇರುತ್ತೆ. ಅವರ ಮನೆ ಮಕ್ಕಳನ್ನ ಬೆಳೆಸ್ಕೊಳ್ಳೋದು ಕೂಡ ಅವ್ರಿಗೆ ಬೇಕಾಗ್ತಾ ಇರುತ್ತೆ ಅಲ್ವಾ. ಕುಟುಂಬ ರಾಜಕಾರಣ ಅಂತ ಅಂದುಬಿಟ್ಟು ನಮ್ಮ ಮನೆ ಮಕ್ಕಳನ್ನ ನಾನು ಬೆಳೆಸ್ಕೊಳ್ಬೇಕು ಅನ್ನೋ ಥರದಲ್ಲಿ ಈಶ್ವರಪ್ಪನವರು ಮುಂದೆ ಬಂದರು. ಹಾಗಾಗಿ ಹಾವೇರಿ ಮತ್ತು ಗದಗ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟರು. ನನಗಂತೂ ಟಿಕೆಟ್ ತಪ್ಪಿಸಿದ್ರಿ ನೀವು, ನನ್ನ ಮಗನಿಗೆ ಕೊಡಿ, ನನ್ನ ಮಗನ ಭವಿಷ್ಯ ಬೇಕು ಅನ್ನೋ ಥರದಲ್ಲಿ ಬಂದರು. ಇವರು ರಾಜಕೀಯ ಲೆಕ್ಕಾಚಾರ ನೋಡಿದ್ರು, ರಾಜಕೀಯ ಲಾಭ ನೋಡಿದ್ರು ಸಹಜವಾಗಿ. ಇಲ್ಲ MLC ಮಾಡ್ತೀವಿ ಅನ್ನೋ ಥರದಲ್ಲಿ ಏನೋ ಹೇಳಿದ್ರಂತೆ. MLC ನನಗೆ ಬೇಕಾಗಿಲ್ಲ ಅಂತೇನೋ ಹೇಳಿದ್ರಂತೆ. ಈ 4.25 ವರ್ಷ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರುತ್ತೆ. ಯಾಕಂದ್ರೆ 1 ವರ್ಷ ಆಲ್ಮೋಸ್ಟ್ ಪೂರ್ಣ ಆಗ್ತಾ ಇದೆ ಅಲ್ವಾ. ಹೀಗಿರುವ ಸಂದರ್ಭದಲ್ಲಿ 4-6 ವರ್ಷ MLC ತನ ಇರುತ್ತೆ. ಅವರ ಮಗನನ್ನು MLC ಮಾಡಿದ್ರು ಕೂಡ 4 ವರ್ಷ ಅವ್ರು MLC ಆಗಿರ್ಬೋದು. ಇನ್ನು 4 ವರ್ಷ ಆದ ನಂತರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರೋದು ಗೊತ್ತಿಲ್ಲ. ಹಾಗಾಗಿ ಅಧಿಕಾರ ಬೇಕು. ಹಾಗಾಗಿ MLC ತಗೊಂಡು ಏನ್ ಮಾಡ್ಬೇಕು ನಾನು? ಅಧಿಕಾರದಲ್ಲಿರೋ ಪಾರ್ಟಿಯಿಂದ, ಇಲ್ಲದೆ ಇರೋ ಪಾರ್ಟಿಯಿಂದ MLC ತಗೊಂಡು ಏನ್ ಮಾಡ್ಬೇಕು? ಅದು ಈಶ್ವರಪ್ಪನವರ ನಿಲುವಾಗಿರ್ಬೋದು, ಅದು ಈಶ್ವರಪ್ಪನವ್ರ ಚಿಂತನೆ ಆಗಿರ್ಬೋದು. ನನಗೆ ಕೊಡ್ಲಿಲ್ಲ, ನನ್ನ ಮಗನ್ ಕೊಡಿ ಅಂತ. ಆಯ್ತಾ, ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ಕೊಂಡ್ ಬಂದ್ರು ಸರಿಯೇ, ಬಟ್ ಅವ್ರು ಮಾಡಿದ್ದು ಅದನ್ನೇ ಸಹಜವಾಗಿ. ಈಗ ರೊಚ್ಚಿಗೆತ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ. ಆಮೇಲೆ ಹಿಂದೆಯಿಂದನೂ ಬಂಡ ಹೇಳ್ಕೊಂಡು ಬರ್ತಾನೆ ಇದ್ರು. ಅಂಡ್ ಇಟ್ ಮೇ ನಾಟ್ ಆಕ್ಚುಲಿ ಇಂಪ್ಯಾಕ್ಟ್ BJP ಇನ್ ಶಿವಮೊಗ್ಗ. ಅಷ್ಟೇ, ಮುಂದಕ್ಕೆ ಹೋಗೋಣ. CET ವಿಷಯ ಬಹಳ ಇಂಪಾರ್ಟೆಂಟು, ಅದ್ರ ಬಗ್ಗೆ ನಾವು ಮಾತಾಡೋಣ. ಓಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.